ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ, ರೇಖಿ ಮಾಸ್ಟರ್, ಮ್ಯಾನಿಫೆಸ್ಟೇಷನ್ ಮತ್ತು ಮೈಂಡ್ ಮಾಸ್ಟ್ರಿ ಸರ್ಟಿಫಿಕೇಟೆಡ್ ಹೋಲ್ಡರ್, ಮೋಟಿವೇಶನಲ್ ಸ್ಪೀಕರ್ ಹಾಗೂ ಸಾಹಿತಿ. ಸ್ನೇಹಿತರೆ, ನನ್ನ ಇಂದಿನ ವಿಷಯ ಹೀಗೆ ಶುಭ ಕೋರೋಣ. ಇಂದು ಜನವರಿ 1, 2026 ಹೊಸ ವರ್ಷ. ಹಾಗೆಯೇ ವರ್ಷದಲ್ಲಿ ಅನೇಕ ಹಬ್ಬಗಳು, ಆಚರಣೆಗಳು, ದಿನಾಚರಣೆಗಳು ಬರುತ್ತವೆ. ನಾವು ಶುಭ ಕೋರುವ ವಿಧಾನ ನಿಮಗೆಲ್ಲರಿಗೂ ತಿಳಿದಿರುವಂತೆ ಹೇಗಿರುತ್ತದೆ? ಸಾಮಾನ್ಯವಾಗಿ 2025ರಲ್ಲಿ ಇದ್ದ ಎಲ್ಲ ಕಷ್ಟಗಳು, ಕಹಿ ನೆನಪುಗಳು ಮರೆಯಾಗಲಿ, 2026 ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿಯಿಂದ ತುಂಬಿರಲಿ ಎಂದು ಆಶಿಸುತ್ತೇವೆ. ಸ್ನೇಹಿತರಿಗೆ ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ ಎಲ್ಲ ಕಡೆ ನಾವು ಈ ಮೆಸೇಜ್ಗಳನ್ನು ಕಳಿಸುತ್ತೇವೆ. ನೀವು ಗಮನಿಸಿ ಸ್ನೇಹಿತರೆ, ನಾವು 2025ರಲ್ಲಿ ಇದ್ದ ಎಲ್ಲ ಕಷ್ಟಗಳನ್ನು ಕಳೆಯಲಿ ಎಂದು ಆಶಿಸಿದಾಗ, ಹಾಗಾದರೆ 2025 ಅಥವಾ ಯಾವುದೇ ವರ್ಷ, ಹಿಂದಿನ ವರ್ಷ ನಮಗೆ ಬರೀ ಕಷ್ಟವನ್ನೇ ನೀಡಿರುತ್ತದೆಯೇ? ಸುಖ ಲವಲೇಶವೂ ನೀಡಿರುವುದಿಲ್ಲವಾ? ನಾವು 2025ರ ಕಷ್ಟವನ್ನು ಕಳೆ ಎಂದು ಹೇಳಿದಾಗ ನಮ್ಮ ಒಳಮನಸ್ಸು ಆ ಕಷ್ಟ ಎನ್ನುವ ಪದವನ್ನು 2026ಕ್ಕೂ ಕೊಂಡೊಯ್ಯುತ್ತದೆ. ಹಾಗೆ 27, 28 ಹೀಗೆ ಜೀವನ ಪೂರ್ತಿ ನಾವು ಕಷ್ಟ ಎನ್ನುವ ಪದವನ್ನೇ ಹೊತ್ತು ಸಾಗುತ್ತಿರುತ್ತೇವೆ. ಹಾಗಾದರೆ ನಾವು ಶುಭ ಕೋರುವ ವಿಧಾನವನ್ನು ಬದಲಾಯಿಸಿಕೊಳ್ಳೋಣವಾ? ಖಂಡಿತ. ಹಾಗಾದರೆ ಹೀಗೆ ಶುಭ ಕೋರೋಣ. ಮೊದಲಿಗೆ ಅನೇಕ ಸುಂದರ ಅನುಭವಗಳನ್ನು, ಮಾನಸಿಕ ನೆಮ್ಮದಿಯನ್ನು, ಅನೇಕ ಸುಖ, ಸಂತೋಷ, ಸ್ನೇಹಿತರು, ಅನೇಕ ಒಳ್ಳೆಯ ಅಂಶ, ಕಾರ್ಯಗಳಿಗೆ ಸಹಕರಿಸಿದ 2025 ಎಂಬುವ ಸುಂದರವಾದ ವರ್ಷಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. I love you lot 2025. You gave me lot of blessings. You connected me to universe. You are mind-blowing year. I thank to you. I thank to universe. I thank to all my gods, family, friends and all my happiness. ಎಲ್ಲ ಸುಖ ಸಂತೋಷವನ್ನು ನೀಡಿದ 2025ಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 2025 ಬೆಳಕಿನ ವರ್ಷ. 2025 ವಿಶ್ವಶಕ್ತಿಯ ಜೊತೆಗೆ ನನ್ನನ್ನು ಸಂಪರ್ಕಿಸಿದ್ದಕ್ಕೆ ಧನ್ಯವಾದಗಳು. 2025 ನನ್ನ ಜೀವನದ ಸಕಾರಾತ್ಮಕ ಸಾರ್ಥಕ ವರ್ಷ. ನನ್ನ ಬದುಕಿಗೆ ಬೆಳಕಾಗಿ ಬಂದ ಎಲ್ಲ ನನ್ನ ದೇವರುಗಳು, ಗುರು ಹಿರಿಯರು, ಕುಟುಂಬದವರು ಹಾಗೂ ಸ್ನೇಹಿತರು, ಎಲ್ಲ ನನ್ನ ಪ್ರೀತಿಯ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ನೇಹಿತರೆ, ಧನ್ಯವಾದಗಳು ಅಥವಾ ಗ್ರ್ಯಾಟಿಟ್ಯೂಡ್ ಮಾಡುವುದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ನಾವು ಈಗ 2025ಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಈಗ 2026 ಬರುವಿಕೆಯನ್ನು ಹೇಗೆ ನಾವು ಬರಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತೇನೆ. 2026 ಎಂಬ ಭವ್ಯ ಸುವರ್ಣ ವರ್ಷವೇ ಪ್ರತಿ ಕ್ಷಣ, ಪ್ರತಿದಿನ ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸ್ನೇಹಿತರು, ನನ್ನ ನೆರೆಹೊರೆಯವರು, ನನ್ನ ಸಮಾಜ, ನನ್ನ ವಿಶ್ವವೆಲ್ಲವನ್ನು ಪ್ರೀತಿಸುತ್ತಾ ಶಾಂತಿ, ನೆಮ್ಮದಿ, ಆರೋಗ್ಯ, ಸೌಹಾರ್ದತೆ, ಸಂತೃಪ್ತಿ, ಸಂಪತ್ತು,
ತುಂಬಿರುವುದಕ್ಕೆ ವಿಶ್ವಶಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ದೇವರುಗಳಿಗೆ ಹಾಗೂ ತಂದೆ, ತಾಯಿ, ಗುರು ಹಿರಿಯರು, ನನ್ನ ಪ್ರೀತಿಯ ಕುಟುಂಬ, ಸ್ನೇಹಿತರು, ನನ್ನ ಎಲ್ಲ ವಿಶ್ವಜನತೆಗೆ ಧನ್ಯವಾದಗಳು. ಪ್ರತಿ ಕ್ಷಣ ನಮ್ಮ ಕ್ಷಣ. ನಾವು ನಮ್ಮೊಳಗಿನ ಶಕ್ತಿಯನ್ನು ಅರಿಯುವ ಕ್ಷಣ. ಪ್ರತಿ ಕ್ಷಣ ನಮ್ಮ ಒಳ ಮನಸ್ಸಿನ ಮಾತನ್ನು ಆಲಿಸುತ್ತಾ ವಿಶ್ವಶಕ್ತಿ ನೀಡುವ ಪ್ರತಿಯೊಂದು ಸೂಚನೆಗಳನ್ನು ಪಾಲಿಸುತ್ತಾ ವಿಶ್ವಶಕ್ತಿಯ ಜೊತೆ ಸಂಪರ್ಕದಲ್ಲಿ ಅಮೋಘವಾದದ್ದನ್ನು ಸಾಧಿಸೋಣ. ಧನ್ಯವಾದಗಳು.